ಓಂ ಬ್ರಹ್ಮಶಬ್ದೋಪಿ ಗುಣಪೂರ್ತಿಮೇವ ವದತ್ಯಯಂ. ನಿನ್ನೆ ಬ್ರಹ್ಮಶಬ್ದ ನಾರಾಯಣ ಶಬ್ದ ಇವೆರಡಕ್ಕೂ ಒಂದೇ ಅರ್ಥ ಇದೆ. ಅದರಲ್ಲಿ ನಾರಾಯಣ ಶಬ್ದದ ವ್ಯುತ್ಪತ್ತಿ ಏನು ಅಂತ ನೋಡ್ತಾ ಬಂದು ಇವತ್ತು ಬ್ರಹ್ಮಶಬ್ದದ ಅರ್ಥವು ಅದೇ ಆಗಿದೆ ಅನ್ನೋದನ್ನು ತೋರಿಸ್ತಾರೆ. ಏವಂ ನಾರಾಯಣ ಶಬ್ದ ನಿರುಚ್ಯ ಸಯೇವ ಬ್ರಹ್ಮಶಬ್ದಾರ್ಥ ಇತ್ಯಾಹ. ಹಿಂದೆ ನಾರಾಯಣ ಶಬ್ದದ ನಿರ್ವಚನವನ್ನು ತೋರಿಸಿ, ನಿರ್ವಚನ ಅಂದ್ರೆ ಅವಯವ ವ್ಯುತ್ಪತ್ತಿ ಹೇಗಾಗಿದೆ ಅನ್ನೋದನ್ನು ತೋರಿಸಿ ಇವತ್ತು ಬ್ರಹ್ಮಶಬ್ದಾರ್ಥ ಅದೇ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಬ್ರಹ್ಮಶಬ್ದ ಅಪಿ ಗುಣಪೂರ್ತಿಮೇವ ವದತಿ. ಹಿ ಶಬ್ದೇನ ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಹ್ಯಸ್ಮಿನ್ ಗುಣ ಇತ್ಯಾದಿ ಪ್ರಸಿದ್ಧಿಂ ದ್ಯೋತಯತಿ. ಉಪನಿಷತ್ನಲ್ಲಿ ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ, ಯಾವ ಕಾರಣದಿಂದ ಬ್ರಹ್ಮ ಅಂತ ಕರೀಲಾಗ್ತದೆ ಇವನನ್ನ ಅಂತ ಪ್ರಶ್ನೆ ಮಾಡಿಕೊಂಡು ವೇದವೇ ಉತ್ತರ ಕೊಡ್ತು. ಬೃಹಂತೋ ಹಿ ಅಸ್ಮಿನ್ ಗುಣಾಹ, ಅಸ್ಮಿನ್ ಇವನಲ್ಲಿ ಗುಣಾಹ ಬೃಹಂತಃ ಅಂದ್ರೆ ಗುಣಗಳು ಪೂರ್ಣವಾಗಿದ್ದಾವಾದ ಕಾರಣ ಇವನನ್ನು ಬ್ರಹ್ಮ ಶಬ್ದದಿಂದ ಕರೀಲಾಗ್ತದೆ. ಇದು ಶ್ರುತಿಯ ಅರ್ಥ. ಈ ಶ್ರುತಿ ಪ್ರಮಾಣದ ಪ್ರಸಿದ್ಧಿಯನ್ನು ಇಟ್ಟುಕೊಂಡೇ ಹಿ ಅಂತ ಅನುವ್ಯಾಖ್ಯಾನದಲ್ಲಿ ಭಗವತ್ಪಾದರು ಹೇಳಿದ್ದು. ಏವ ಶಬ್ದೇನ ಸರ್ವಾತ್ಮಕತ್ವಾದಿ ಪರವ್ಯಾಖ್ಯಾನ ಪರ ಅಪವ್ಯಾಖ್ಯಾಂ ಸರ್ವ ಪ್ರಮಾಣ ವಿರುದ್ಧಾಂ ವ್ಯಾವರ್ತಯತಿ. ಗುಣಪೂರ್ತಿಮೇವ ವದತಿ. ಗುಣಪೂರ್ಣನನ್ನೇ ಬ್ರಹ್ಮ ಶಬ್ದ ಹೇಳ್ತದೆ. ಅಲ್ಲಿ ಏವ ಶಬ್ದ ಹಾಕಿದ್ರಿಂದ ಬೇರೆಯವರು ಬ್ರಹ್ಮ ಶಬ್ದಕ್ಕೆ ಅರ್ಥ ಬೇರೆ ಮಾಡಿದ್ದಾರೆ. ಬೇರೆಯವರು ಅಂದ್ರೆ ಭಗವತ್ಪಾದರಿಗಿಂತ ಮೊದಲು ಬಂದವರು ಬ್ರಹ್ಮ ಶಬ್ದಕ್ಕೆ ಅರ್ಥ ಮಾಡುವಾಗ ವಸ್ತು ಅಪರಿಚ್ಛಿನ್ನ ಅಂತ ಅರ್ಥ ಮಾಡ್ತಾರೆ. ವಸ್ತು ಅಪರಿಚ್ಛಿನ್ನ ಅಂದ್ರೆ ಯಾವ ವಸ್ತುಗಳಿಗಿಂತಲೂ ಬ್ರಹ್ಮ ಬೇರೆ ಅಲ್ಲ, ಅಭಿನ್ನ ಅನ್ನೋ ಅಭಿಪ್ರಾಯ ಇಟ್ಟುಕೊಂಡು ಹೇಳ್ತಾರೆ. ಆ ಅರ್ಥ ತಪ್ಪು, ಅದು ಸರಿಯಲ್ಲ, ಅದು ಪ್ರಮಾಣಕ್ಕೆ ವಿರುದ್ಧ ಅಂತ ಶಿಷ್ಯರಿಗೆ ತಿಳಿಸ್ಲಿಕ್ಕೆ ಗುಣಪೂರ್ತಿ ಮೇವ ಅನ್ನೋ ಏವ ಶಬ್ದವನ್ನು ಹಾಕಿದ್ದಾರೆ. ಅಯಂ ಅಂದ್ರೆ ಸೂತ್ರ ಪ್ರಯುಕ್ತ ಅಂತ ಅರ್ಥ. ಅಯಂ ಅಂದ್ರೆ ಬ್ರಹ್ಮಸೂತ್ರ ಮೊದಲನೇದೇನಿದೆ ವೇದವ್ಯಾಸರು ಮಾಡಿದ್ದು, ಆ ಸೂತ್ರದಲ್ಲಿ ಬ್ರಹ್ಮ ಶಬ್ದ ಪ್ರಯುಕ್ತವಾಗಿದೆ. ಅದು ಗುಣಪೂರ್ತಿಮೇವ ವದತಿ, ಗುಣಪೂರ್ಣನನ್ನೇ ಹೇಳ್ತದೆ. ಅನುವ್ಯಾಖ್ಯಾನ ಸ್ಪಷ್ಟ ಅರ್ಥ ಆಯ್ತಾ? ಈಗ ಮುಂದೆ ಅಥೋ ನಾರಾಯಣಸ್ಯೈವ ಹೇಳ್ಬೇಕು. ಜಿಜ್ಞಾಸಾತ್ರ ವಿಧೀಯತೆ. ಅತಃ ನಾರಾಯಣಸ್ಯ ಏವ ಜಿಜ್ಞಾಸಾ ಅತ್ರ ವಿಧೀಯತೆ. ಇಷ್ಟು ಪದವಿಭಾಗ. ಅರ್ಥದ ಕಡೆ ಗಮನಿಸೋಣ. ಯತಃ ಅಂತ ಇಟ್ಟುಕೊಂಡು ಅನ್ವಯ ಮಾಡಿಕೊಳ್ಬೇಕು. ಯತಃ ಬ್ರಹ್ಮ ಶಬ್ದವು ನಾರಾಯಣ ಶಬ್ದದ ಸಮಾನಾರ್ಥಕವಾಗಿದೆಯೋ ಅತಃ ಆದ್ದರಿಂದ ನಾರಾಯಣಸ್ಯೈವ ಜಿಜ್ಞಾಸ. ನಾರಾಯಣ ಜಿಜ್ಞಾಸೆ, ನಾರಾಯಣ ಕರ್ಮಕ ಜಿಜ್ಞಾಸೆ. ಜಿಜ್ಞಾಸ ಅಂದ್ರೆ ಶ್ರವಣ ಮನನ ಧ್ಯಾನ ರೂಪವಾದಂತಹ ಜಿಜ್ಞಾಸ. ಅತ್ರ ಅಂದ್ರೆ ಮೊದಲನೇ ಸೂತ್ರದಲ್ಲಿ ವಿಧೀಯತೆ ವಿಧಾನ ಮಾಡಲಾಗಿದೆ. ಇದು ಅನುವ್ಯಾಖ್ಯಾನಕ್ಕೆ ಅರ್ಥ. ಸುಧಾದಲ್ಲಿ ಸ್ಪಷ್ಟ. ಕಿಮತೋ ಯದ್ದೇವಂ. ಸರಿ, ಬ್ರಹ್ಮ ಶಬ್ದ ನಾರಾಯಣ ಶಬ್ದದ ಸಮಾನಾರ್ಥ ಅಂತ ಹೇಳಿದ್ರಲ್ವಾ, ಆಯ್ತು. ಮುಂದೇನೀಗ? ಅತ ಇತಿ ಯಥೋ ಬ್ರಹ್ಮ ಶಬ್ದ ನಾರಾಯಣ ಶಬ್ದ ಸಮಾನಾರ್ಥ. ಯತಃ ಯಸ್ಮಾತ್ ಅಂತ ಅರ್ಥ. ಯಸ್ಮಾತ್ ಕಾರಣಾತ್ ಬ್ರಹ್ಮಶಬ್ದ ನಾರಾಯಣ ಶಬ್ದ ಸಮಾನಾರ್ಥ, ನಾರಾಯಣ ಶಬ್ದದ ಸಮಾನಾರ್ಥ ಉಳ್ಳದ್ದು ಅಂತಾಗಿದೆಯೋ ಅತಃ ತಸ್ಮಾತ್ ಕಾರಣಾತ್ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಇತಿ ವಾಕ್ಯೇನ. ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಅಂತ ಹೇಳಿ ವಾಕ್ಯದಿಂದ ನಾರಾಯಣಸ್ಯೈವ ಜಿಜ್ಞಾಸಾ ವಿಧೀಯತೆ ಇತಿ ನ್ಯಾಯತೆ ಇತ್ಯರ್ಥಃ. ಸೂತ್ರಕಾರರು ನಾರಾಯಣನ ಜಿಜ್ಞಾಸೆಯನ್ನೇ ಮಾಡಬೇಕು ಅಂತ ವಿಧಾನ ಮಾಡ್ತಿದ್ದಾರೆ ಅಂತ ತಿಳಿದು ಬರ್ತದೆ, ಹೊರತು ಜೀವ ಜಿಜ್ಞಾಸ ಅಲ್ಲ. ಅರ್ಥ ಗೊತ್ತಾಯ್ತಾ? ಬ್ರಹ್ಮಸೂತ್ರದ ಮೊದಲನೇ ಸೂತ್ರದ ಅರ್ಥ ಹೆಂಗ್ ಮಾಡ್ಬೇಕೀಗ ಅಂತ? ಏನಿಲ್ಲ, ಸುಲಭ ಇದೆ ಇವೆಲ್ಲ ವಿಷಯಗಳಲ್ಲಿ. ಮುಂದೆ ಸಿದ್ಧತ್ವಾದ್ ಬ್ರಹ್ಮ ಶಬ್ದಸ್ಯ ಹೇಳ್ಬೇಕು.
विष्णु स्पष्टतया श्रुतौ ನೋಡಿ ಸಿದ್ಧತ್ವಾತ್ ಬ್ರಹ್ಮಶಬ್ದಸ್ಯ ವಿಷ್ಣು ಸ್ಪಷ್ಟತೆಯ ಬ್ರಹ್ಮಶಬ್ದ ವಿಷ್ಣುವಿನಲ್ಲೇನೆ ವಿಷ್ಣುವಾಚಕನೇ ಅಂತ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಸಿದ್ಧ ಆಗಿದೆ. ಆದ ಕಾರಣ ಇದು ಆ ಮಾತಿಗೆ ಅರ್ಥ. ವಿವರಣೆ ಕೊಡ್ತಾರೆ. ಎಷ್ಟು ಉಕ್ತಾರ್ಥ ಸಮಾಖ್ಯಾಂ ನಿರ್ವಚನಾಂತರ ದರ್ಶನಾತ್ ನ ಅನುಮನ್ಯತೆ ತಂ ಪ್ರತಿ ಉಪಪತ್ಯಂತರಂ ಆಹ. ನೋಡಿ, ಇದು ಅನುವ್ಯಾಖ್ಯಾನದ ವೈಶಿಷ್ಟ್ಯ. ಕೆಲವರು ಹಿಂದೆ ಹೇಳಿದ ಈ ಸಮಾಖ್ಯಾವನ್ನ ನಿರ್ವಚನಾಂತರ ದರ್ಶನಾತ್ ಬೇರೆ ರೀತಿ ನಿರ್ವಚನವು ಕಂಡದ್ರಿಂದ ಈ ರೀತಿಯಾದ ಅರ್ಥವನ್ನು ಒಪ್ಪಲ್ಲ ಅಂತಾರೋ ಅಂಥವರಿಗೂ ಕೂಡ ಉಪಪತ್ತಿ ಬೇರೆಯೊಂದಿದೆ ಅಂತ ತಿಳಿಸ್ಲಿಕ್ಕೆ ಈ ವಾಕ್ಯ ಬಂತದ್ದು. ಯಾವ ವಾಕ್ಯ? ಸಿದ್ಧತ್ವಾದಿತಿ. ವಿಷ್ಣುವಿನಲ್ಲೇ ಬ್ರಹ್ಮಶಬ್ದ ಶ್ರುತಿಯಲ್ಲಿ ಸಿದ್ಧವಾದದ್ದಕ್ಕೆ ತೋರಿಸ್ತೇವೆ ಅಂತಾರೆ. ಒಂದೇ ವಿಷಯದ ಇನ್ನೊಂದು ಪ್ರಮಾಣಕ್ಕೆ ಸಮಾಖ್ಯ ಅಂತ ಕರೀತಾರೆ. ಅದೇ ವಿಷಯದ ಮತ್ತೊಂದು ಪ್ರಮಾಣ ಸಿಕ್ತು ಅಂದ್ರೆ ಅದಕ್ಕೇನಂತ ಕರೀತಾರೆ? ಬೇರೆ ಬೇರೆ ಅರ್ಥ ಇರಲ್ಲ, ಒಂದೇ ಅರ್ಥ ಇರ್ತದೆ, ಪ್ರಮಾಣ ಬೇರೆ ಇರ್ತದೆ. ಅದಕ್ಕೆ ಸಂವಾದ ಸಮಾಖ್ಯ ಅಂತ ಇಟ್ಕೊಳ್ಬೇಕು. ಈಗ ಈ ಸಮಾಖ್ಯ ಅಂದ್ರೆ ಇಲ್ಲಿ ಯಾಕೆ ಬಂತು ಅಂತ ಹೇಳ್ತೀನಿ. ಬ್ರಹ್ಮಶಬ್ದ ಸೂತ್ರದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅದಕ್ಕೆ ಅರ್ಥ ಏನ್ ಮಾಡಬೇಕು ಅಂತ ನಾವು ಚರ್ಚೆ ಶುರು ಮಾಡಿದ್ರೆ, ನಾರಾಯಣ ಶಬ್ದಕ್ಕೆ ಅರ್ಥ ಏನಿದೆಯೋ ಅದೇ ಬ್ರಹ್ಮಶಬ್ದಕ್ಕೂ ಅರ್ಥ ಅಂತ ವ್ಯವಸ್ಥೆಯನ್ನು ಮಾಡಿದ್ರು ಅಲ್ವಾ? ಹೆಂಗೆ ಅಂತ ವಿವರಣೆ ಕೇಳಿದ್ರೆ, ನಾರಾಯಣ ಪದಕ್ಕೆ ಗುಣಪೂರ್ಣ ಅನ್ನೋ ಅವಯವ ವ್ಯುತ್ಪತ್ತಿಯ ಅಭಿಪ್ರಾಯ ತೋರಿಸಿದ್ರಲ್ವಾ? ಆಮೇಲೆ ಏನ್ ಮಾಡಿದ್ರು? ಬ್ರಹ್ಮಶಬ್ದಕ್ಕೂ ಅವಯವ ವ್ಯುತ್ಪತ್ತಿಯನ್ನು ವಿಚಾರ ಮಾಡಿದಾಗ ಅದೇ ಗುಣಪೂರ್ಣ ಅನ್ನೋ ಅರ್ಥ ಇದೆ ಅಂತ ತೋರಿಸಿದ್ರು. ಈ ರೀತಿ ತೋರಿಸಿದ ಮೇಲೆ ಬ್ರಹ್ಮಶಬ್ದ ಏನಂತ ಅರ್ಥ ಕೊಡ್ತದೆ ಅಂತಾಯ್ತು? ನಾರಾಯಣ ಅನ್ನೋ ಅರ್ಥದಲ್ಲೇ ಇದೆ ಅಂತ ಆಯ್ತು. ಈ ರೀತಿ ತೋರಿಸಿದ್ದನ್ನು ಇಲ್ಲಿ ಸಮಾಖ್ಯ ಅಂತ ಇಟ್ಕೊಂಡ್ರಿ. ಅರ್ಥ ಸಮಾಖ್ಯ ನಾರಾಯಣ ಶಬ್ದ ಸಮಾನಾರ್ಥ ಅಂತ ಇಟ್ಕೊಳ್ಳೋದು. ಪರಿಮಳದಲ್ಲಿ ಹಾಗೆ ವಿವರಣೆ ಕೊಟ್ಟಿದ್ದಾರೆ. ಅರ್ಥ ಸಮಾಖ್ಯಾಂ ಅಂದ್ರೆ ನಾರಾಯಣ ಶಬ್ದ ಅರ್ಥ ಸಮಾಖ್ಯಾಂ ನಿರ್ವಚನಾಂತರ ದರ್ಶನಾತ್ ನ ಅನುಮನ್ಯತೆ. ಬೇರೆ ರೀತಿಯು ಬ್ರಹ್ಮಶಬ್ದಕ್ಕೆ ನಿರ್ವಚನ ಕಂಡಿರೋದ್ರಿಂದ ಇದನ್ನು ಒಪ್ಪಲ್ಲ ನಾವು ಅಂತ ಕೆಲವರು ಹೇಳ್ಬೋದಲ್ವಾ? ಅದಕ್ಕೋಸ್ಕರ ಅಂಥವರಿಗೂ ಕೂಡ ಉಪಪತ್ತಿ ಬೇರೆ ಇದೆ ನೋಡಿ, ಅದನ್ನು ತೋರಿಸಿ ಹೇಳ್ತೇವೆ ಅಂತ ಹೊರಟು. ಏನಂತ? ಇನ್ನೊಂದು ಶ್ರುತಿ ಅಲ್ಲೇನು ಹೇಳಿದ್ರು? ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಹ್ಯಸ್ಮಿನ್ ಗುಣಾಹ. ಈ ಉಪನಿಷತ್ತಿನ ವಾಕ್ಯ ತಾನೇ ತೋರಿಸಿದ್ದು, ಶ್ರುತಿ ವಾಕ್ಯ ತೋರಿಸಿದ್ರು ಹಿಂದೆ. ಬ್ರಹ್ಮಶಬ್ದ ಗುಣಪೂರ್ಣಾರ್ಥಕ ಅನ್ಲಿಕ್ಕೆ. ಈಗ ಬೇರೆ ತೋರಿಸ್ತಾರೆ. ತದೇವ ಬ್ರಹ್ಮ ಪರಮಂ ಕವೀನಾಂ ಅಂತ ಒಂದು ಶ್ರುತಿ ಇದೆ. ಈ ಶ್ರುತಿಯಲ್ಲಿ ಬ್ರಹ್ಮಶಬ್ದ ಶ್ರುತ ಆಗಿದೆ. ಬ್ರಹ್ಮಶಬ್ದಸ್ಯ ವಿಷ್ಣು ಸ್ಪಷ್ಟತೆಯ ಮುಖ್ಯತೆಯ ಸಿದ್ಧತ್ವಾಚ್ಚ. ನೋಡಿ, ಅತ್ಯಂತ ಸ್ಪಷ್ಟವಾಗಿ ಮುಖ್ಯತೆಯ ಸಿದ್ಧವಾಗಿದೆ. ಹಾಗಾಗಿ ಸೌತ್ರ ಬ್ರಹ್ಮಶಬ್ದ ವಿಷ್ಣು ಪರ ಅಂತ ಹೇಳಿ ತಿಳಿತದೆ. ವಿಷ್ಣು ಪರ ಇತಿ ಜ್ಞಾಯತೆ ಇತ್ಯರ್ಥ. ಏತದುಕ್ತಂ ಭವತಿ. ಮುಖ್ಯಾಮುಖ್ಯಯೋರ್ಹಿ ಮುಖ್ಯಸ್ತಾವದ್ ಬ್ರಹ್ಮಶಬ್ದಃ ಮುಖ್ಯತಾವದ್ ಗ್ರಾಹ್ಯಃ ಶಕ್ತಿವಶಾತ್ ತಸ್ಯೈವ ಆದೌ ಬುದ್ಧಿಸನ್ನಿಧಾನಾತ್ ತದನುಪಪತ್ತೌ ತು ಅಮುಖ್ಯಃ ದೃಷ್ಟಂಚ ಏತದ್ ಉಭಯಂ ಗಂಗಾಯಾಂ ಜಲಂ ಗಂಗಾಯಾಂ ಘೋಷಃ ಇತ್ಯಾದಿ. ಬ್ರಹ್ಮಶಬ್ದಶ್ಚ ವಿಷ್ಣುವೇವ ಮುಖ್ಯಃ ತದೇವ ಬ್ರಹ್ಮೇತಿ ಶ್ರುತೇಃ. ಅತ್ರ ಹಿ ವಿಷ್ಣೋರನ್ಯಸ್ಯ ಬ್ರಹ್ಮತ್ವಂ ನಿಷಿಧ್ಯತೆ. ತತೋ ಬ್ರಹ್ಮಶಬ್ದಸ್ಯ ವಿಷ್ಣುವೇವ ಶಕ್ತಿಃ ನ ಅನ್ಯತ್ರ ಇತಿ ವ್ಯಾಖ್ಯಾನಾಂಗೀಕಾರೆ ಅಭಿಧಾನಾದಿ ವಿರೋಧಃ ಸ್ಯಾತ್. ಅತಃ ಮುಖ್ಯವೃತ್ತಿಃ ವಿಷ್ಣುವೇವ ನ ಅನ್ಯತ್ರ ಇತಿ ವ್ಯಾಖ್ಯಾನಂ ಉಚಿತಂ.
ನೋಡಿ, ಈ ಪ್ರಘಟ್ಟವನ್ನು ಅರ್ಥೈಸ್ಕೊಳ್ಳಿ. ಒಂದು ಶಬ್ದಕ್ಕೆ ಏನರ್ಥ ಅಂತ ನಾವು ನಿರ್ಣಯಿಸಬೇಕಾದ್ರೆ ಕೋಶ, ಆಪ್ತವಾಕ್ಯ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಪ್ರಮಾಣಗಳನ್ನು ನಾವು ಹುಡುಕಿ ತಿಳ್ಕೊಳ್ತೀವಿ. ಇದು ಸರಿಯಾದ ಪದ್ಧತಿ. ಅದರಲ್ಲಿಯೂ ಕೂಡ ಈ ಶಬ್ದಕ್ಕೆ ಇದೇ ಮುಖ್ಯ, ಇದೇ ಅಮುಖ್ಯ ಅಂತ ಮೊದಲೇ ಸಿದ್ಧ ಆಗಿರ್ತದೆ. ಇದು ಮುಖ್ಯಾರ್ಥ, ಇದು ಅಮುಖ್ಯಾರ್ಥ ಅಂತ. ಆ ಮೊದಲೇ ಸಿದ್ಧ ಆದ ಇದು ಮುಖ್ಯಾರ್ಥ, ಇದು ಅಮುಖ್ಯಾರ್ಥ ಅಂತನ್ನೋ ಎರಡರಲ್ಲಿ ಗ್ರಹಣ ಯಾವುದನ್ನು ಮಾಡ್ತೇವೆ? ಯಾವಾಗಲೂ ಕೂಡ ಮುಖ್ಯಾಮುಖ್ಯಗಳಲ್ಲಿ ಮುಖ್ಯವನ್ನೇ ಗ್ರಹಣ ಮಾಡೋ ಪದ್ಧತಿ ಇದೆ. ಯಾಕೆ ಮುಖ್ಯವನ್ನೇ ಗ್ರಹಣ ಮಾಡೋದು ಬಂತು ಅಂದ್ರೆ, ಬುದ್ಧಿಯಲ್ಲಿ ಮೊದಲು ಅದೇ ಪ್ರಸಕ್ತ ಆಗ್ತದೆ, ಶಕ್ತಿವಶಾತ್. ಯಾವಾಗಲೂ ಅಷ್ಟೆ, ಶಬ್ದಕ್ಕೆ ಮುಖ್ಯಾರ್ಥ ಅಂತ ಯಾವುದಾಗಿರ್ತದೋ ಆ ಶಬ್ದ ಶ್ರುತನಾದ ಶ್ರವಣ ಮಾಡಿದವನಿಗೆ ಶಕ್ತಿಯ ವಶಾತ್, ಶಕ್ತಿ ಅಂದ್ರೆ ವಾಚ್ಯವಾಚಕ ಭಾವ ಸಂಬಂಧ ಪ್ರಭಾವದಿಂದ ಮೊದಲ ಬುದ್ಧಿಯಲ್ಲಿ ಆ ಅರ್ಥವೇ ಸನ್ನಿಹಿತವಾಗ್ತದೆ. ಅದು ಕೂಡಲ್ಲ ಅಂತ ಆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಅವನು ಚರ್ಚೆ ಮಾಡಿಕೊಂಡು ಅಮುಖ್ಯಕ್ಕೆ ಅನುಸರಣೆ ಮಾಡ್ತಾನೆ. ಉದಾಹರಣೆಗೆ, ಗಂಗಾಯಾಮ್ ಜಲಂ ಅಂತ ಪದವನ್ನು ನಾವು ಕೇಳ್ತೀವಿ. ಈ ವಾಕ್ಯದಲ್ಲಿ ಗಂಗಾಯಾಮ್ ಅಂತ ಗಂಗಾ ಪದ ಆಡಿದಾಗ ಶಕ್ತಿವಶಾತ್ ಮೊದಲು ನಿಮ್ಮ ಬುದ್ಧಿಯಲ್ಲಿ ಸನ್ನಿಹಿತವಾದ ಅರ್ಥ ಏನು? ಗಂಗಾ ಪ್ರವಾಹ. ಗಂಗಾಯಾಮ್ ಜಲಂ ಅನ್ನೋಲ್ಲಿ ಗಂಗಾಯಾಮ್ ಅನ್ನೋ ಸಪ್ತಮ್ಯಂತವಾದ ಗಂಗಾ ಪದಕ್ಕೆ ಮೊದಲು ನಿಮಗೆ ಬುದ್ಧಿಯಲ್ಲಿ ಸನ್ನಿಹಿತವಾಗುವ ಅರ್ಥ ಯಾವುದು? ಗಂಗಾ ಪ್ರವಾಹ. ಅಲ್ಲಿ ಸಪ್ತಮಿ ಇದ್ದದ್ರಿಂದ ಅಧಿಕರಣಾರ್ಥ. ಜಲಂ ಅಂದ್ರೆ ನೀರಿದೆ, ಗಂಗಾ ಪ್ರವಾಹದಲ್ಲಿ ನೀರಿದೆ, ಈ ಅರ್ಥ ಹೊಳಿತದೆ. ಗಂಗಾಯಾಮ್ ಘೋಷ ಅಂತ ಕೇಳಿದ್ರೆ, ಘೋಷ ಶಬ್ದ ಇದೆ ಅಲ್ಲ, ಘೋಷ ಅಂದ್ರೆ ಏನು? ಹಳ್ಳಿ ಅಂತ ಅರ್ಥ, ವಿಲೇಜ್. ನಿಮ್ಮೂರು ಎಲ್ಲಿ ಬರ್ತದೆ ಅಂತ ಯಾರೋ ಕೇಳ್ತಾನೆ. ನಿಮ್ಮೂರು ಎಲ್ಲಿ ಬರ್ತದೆ? ಗಂಗಾಯಾಮ್ ಘೋಷ, ನಮ್ಮ ಹಳ್ಳಿ ಗಂಗಾ ನದಿ ಒಳಗಿದೆ. ಸರಿ ಹೋಗ್ತದೆ ಇದು? ದಡ ಅನ್ನೋ ಶಬ್ದ ಅವನು ಆಡಲ್ಲ. ಗಂಗಾ ನದಿ ದಡದಲ್ಲಿದೆ ಅಂತ ದಡ ಶಬ್ದ ಆಡಿಬಿಟ್ರೆ ಸಮಸ್ಯೆನೇ ಇಲ್ಲ. ಆದ್ರೆ ಸಮಸ್ಯೆ ಯಾವಾಗ ಬರ್ತದೆ? ಗಂಗಾಯಾಮ್ ಘೋಷ ಅಂದಾಗ ಸಮಸ್ಯೆ ಬರ್ತದೆ. ಅಲ್ಲಿಯೂ ಕೂಡ ಗಂಗಾ ಪದಕ್ಕೆ ಶಕ್ತಿವಶಾತ್ ಗಂಗಾ ಪ್ರವಾಹ ಅನ್ನೋ ಅರ್ಥನೇ ಮೊದಲು ಉಪಸ್ಥಿತ ಆಗ್ತದೆ ಬುದ್ಧಿಯಲ್ಲಿ. ಅಲ್ಲಿ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿನ ಮೇಲೆ ಹಳ್ಳಿ ಇರ್ತದ? ಸಾಧ್ಯ ಇಲ್ಲ. ಈ ಅನುಪಪತ್ತಿ ದರ್ಶನ ಆದಾಗ ಅಮುಖ್ಯಾರ್ಥವನ್ನು ಗ್ರಹಣ ಮಾಡುವುದು ಕಂಡಿದೆ. ನೋಡಿ, ಮುಖ್ಯಗಳಲ್ಲಿ ಅಮುಖ್ಯಾರ್ಥವನ್ನು ಗ್ರಹಣ ಮಾಡುವ ಸಂದರ್ಭ ಮುಖ್ಯಾರ್ಥ ಅನುಪಪನ್ನ ಅಂತ ಆದಾಗಲೇನೆ ಕಂಡಿದೆ. ಪ್ರಕೃತಕ್ಕೆ ಬರೋಣ. ಅಥಾತೋ ಬ್ರಹ್ಮ ಜಿಜ್ಞಾಸ ವಾಕ್ಯ. ಇಲ್ಲಿ ಬ್ರಹ್ಮ ಶಬ್ದ ಇದೆ. ಬ್ರಹ್ಮ ಪದಕ್ಕೆ ಮುಖ್ಯಾರ್ಥ ಏನು? ವಿಷ್ಣುನೇ, ಬೇರೆ ಅಲ್ಲೇ ಅಲ್ಲ. ಯಾಕೆ? ತದೇವ ಬ್ರಹ್ಮ ಪರಮಂ ಕವೀನಾಂ ಅಂತ ಸ್ವತಃ ಶ್ರುತಿಯಲ್ಲೇನೆ ವಿಷ್ಣುನೇ ಬ್ರಹ್ಮ ಶಬ್ದಾರ್ಥ ಅಂತ ನಿರ್ಣಯ ಮಾಡಿಬಿಟ್ಟಿದೆ. ಈಗ ವಿಷ್ಣು ಬಿಟ್ಟು ಮತ್ತೊಬ್ಬರಿಗೆ ಬ್ರಹ್ಮತ್ವ ಇಲ್ಲ. ವಿಷ್ಣು ಬಿಟ್ಟು ಮತ್ತೊಬ್ಬರಿಗೆ ಬ್ರಹ್ಮತ್ವ ಇಲ್ಲ ಅಂದ್ರೇನು? ಗುಣಪೂರ್ಣತ್ವ ರೂಪ ಬ್ರಹ್ಮತ್ವ ಇಲ್ಲ. ಹಾಗಾಗಿ ಬ್ರಹ್ಮ ಶಬ್ದಕ್ಕೆ ಶಕ್ತಿಯಲ್ಲಿ ವಿಷ್ಣುವಿನಲ್ಲಿ, ಬೇರೆ ಕಡೆ ಅಲ್ಲ, ವಿಷ್ಣುವಿನಲ್ಲೇ. ಹೀಗೆ ವ್ಯಾಖ್ಯಾನ ನಾವಿಲ್ಲಿ ಮಾಡಿಕೊಳ್ಬೇಕು, ಬೇರೆ ಉಪಾಯನೇ ಇಲ್ಲ. ಇನ್ನು ಮುಖ್ಯ ವೃತ್ತಿ ವಿಷ್ಣುವಿನಲ್ಲೇ ಅಂತ ಮಾಡಿದಾಗಲೇನೆ ಉಪಪನ್ನವಾಗಿ ಬಿಡ್ತದೆ ವ್ಯಾಖ್ಯಾನ. ಅಮುಖ್ಯ ವೃತ್ತಿ ತಗೊಳ್ಳೋ ಕಾರಣವೇ ಇಲ್ಲ. ಇಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡೇ ಭಗವತ್ಪಾದರ ಭಾಷ್ಯದಲ್ಲಿ ಬ್ರಹ್ಮ ಶಬ್ದಶ್ಚ ವಿಷ್ಣುವೇವ ಅಂತ ಭಾಷ್ಯದಲ್ಲಿ ಬರ್ತದೆ. ಅರ್ಥ ಆಯ್ತಾ ಏನ್ ಹೇಳಿದ್ರು ಅಂತ? ನೋಡಿ, ಬ್ರಹ್ಮ ಶಬ್ದಶ್ಚ ವಿಷ್ಣುವೇವ ಮುಖ್ಯ ತದೇವ ಬ್ರಹ್ಮ ಇತಿ ಶ್ರುತೆ ಅತ್ರ ಹಿ ವಿಷ್ಣೋ ಅನ್ಯಸ್ಯ ಬ್ರಹ್ಮತ್ವಂ ನಿಷಿಧ್ಯತೆ ತತೋ ಬ್ರಹ್ಮ ಶಬ್ದಸ್ಯ ವಿಷ್ಣುವೇವ ಶಕ್ತಿ ನ ಅನ್ಯತ್ರ ಇತಿ ವ್ಯಾಖ್ಯಾನಾಂಗೀಕಾರೇ ಅಭಿಧಾನಾದಿ ವಿರೋಧ ಸ್ಯಾತ್. ಅತಃ ಮುಖ್ಯವೃತ್ತಿ ವಿಷ್ಣುವೇವ ನ ಅನ್ಯತ್ರ ಇತಿ ವ್ಯಾಖ್ಯಾನಂ ಉಚಿತಂ. ಎಲ್ಲ ವಾಕ್ಯಕ್ಕೆ ಅರ್ಥ ಬಂತ ಸ್ಪಷ್ಟವಾಗಿ? ಹೀಗೆ ಬ್ರಹ್ಮ ಶಬ್ದ ಸೂತ್ರದಲ್ಲಿ ಆಗಿದ್ದನ್ನ ವಿಷ್ಣು ಅಂತ ಹೇಳೇ ತಗೊಳ್ಬೇಕು ಅಂತಲ್ಲಿಕ್ಕೆ ಇಷ್ಟು ವ್ಯಾಖ್ಯಾನ ಮಾಡಿ. ನಚ ಅತ್ರ ಸೂತ್ರೇ ಬ್ರಹ್ಮ ಶಬ್ದೇನ
ಮುಖ್ಯಾರ್ಥಸ್ಯ ವಿಷ್ಣು ಪರಿಗ್ರಹೆ ಬಾಧಕಮಸ್ತಿ. ಪಾಯಿಂಟ್ ಔಟ್. ಈ ಸೂತ್ರದಲ್ಲಿ ಬ್ರಹ್ಮ ಶಬ್ದದಿಂದ ವಿಷ್ಣು ಅಂತ ಅರ್ಥ ಮಾಡ್ಕೊಂಡ್ರೆ ಏನಾದ್ರೂ ಬಾಧಕ ಇದೆನಾ? ಏನಾದ್ರೂ ಬಾಧಕ ಇದ್ರೆ ಆವಾಗ ಓ ಬಾಧಕ ಇರೋದ್ರಿಂದ ಈ ಅರ್ಥ ಮಾಡೋದು ಬೇಡ ಅನ್ನಬೇಕು. ಗಂಗಾಯಾಮ್ ಘೋಷಃ ಅನ್ನೋ ಪದದ ಶ್ರವಣ ಆದಾಗ ಗಂಗಾ ಪ್ರವಾಹ ಅನ್ನೋ ಮುಖ್ಯಾರ್ಥನೆ ಇಟ್ಕೊಂಡ್ಬಿಟ್ರೆ ಘೋಷ ಅಲ್ಲಿ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಘೋಷಾಧಿಕರಣತ್ವ ಅನುಪಪನ್ನ ಆಗ್ತದೆ. ಘೋಷಾಧಿಕರಣತ್ವ ಅನ್ನೋದೇ ಬಾಧಕ. ಪ್ರವಾಹದಲ್ಲಿ ಘೋಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಂಗಾ ಪದಕ್ಕೆ ಮುಖ್ಯಾರ್ಥವನ್ನು ನಾವಲ್ಲಿ ಕೈ ಬಿಡಬೇಕಾಗ್ತದೆ. ಅಲ್ಲಿ ಬಾಧಕ ಇದೆ, ಮುಖ್ಯಾರ್ಥ ಅನುಪಪತ್ತಿ. ಇಲ್ಲಿ ಹಂಗೆ ವಿಷ್ಣುನೇ ಬ್ರಹ್ಮ ಶಬ್ದದ ಅರ್ಥ ಅಂತ ಬ್ರಹ್ಮಸೂತ್ರದಲ್ಲಿ ಅರ್ಥ ಮಾಡಿದ್ರೆ ಏನೂ ಬಾಧಕ ನಮಗಿಲ್ಲಿ ಕಂಡು ಬರ್ತಾ ಇಲ್ಲ. ಬಾಧಕ ಇಲ್ದೇನೆ ಅರ್ಥ ಮುಖ್ಯಾರ್ಥ ಪರಿತ್ಯಾಗ ಮಾಡಬಾರ್ದು. ಸರಿಯಾಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಅತಃ ಪ್ರಕರಣಾದಿ ಸದ್ಭಾವೇ ಅಸದ್ಭಾವೇವ ವಿಷ್ಣುಪರಯೇವ ಅಯಂ ಬ್ರಹ್ಮಶಬ್ದ ಇತಿ ಜ್ಞಾಯತೆ. ನೋಡಿ, ಪ್ರಕರಣಾದಿ ಸದ್ಭಾವೇ ಅಸದ್ಭಾವೇವ. ಪ್ರಕರಣ ಇದೆ ಅಂತಾದ್ರೂ ಸರಿ, ಪ್ರಕರಣ ಇದೆ ಅಂತ ತೋರಿಸಿದ್ರು. ಯಾಕಂದ್ರೆ ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತನ್ನೋ ಹಿಂದೆ ದೈವಿ ಮೀಮಾಂಸಾದ ವಿವರಣೆ ಕೊಟ್ಟು ಪ್ರಕರಣ ಇದೆ ಅಂತ ತೋರಿಸಿದ್ರಲ್ವಾ. ಇದೆ ಅಂತ ಇಟ್ಕೊಂಡ್ರು ಸರಿ, ಇಲ್ಲ ಪ್ರಕರಣ ಇಲ್ಲಿ ಅಂತ ಇಟ್ಟುಕೊಂಡ್ರೂ ಸರಿ. ಇಲ್ಲಿರುವ ಬ್ರಹ್ಮ ಶಬ್ದಕ್ಕೆ ಯತ್ಪರವಾಗಿ ಅರ್ಥ ಮಾಡಬೇಕಾಗಿದೆ. ನಾವೀಗ ವಿಷ್ಣು ಪರನೇ ಮಾಡಬೇಕು. ಎಂಥ ಅದ್ಭುತ! ಇಲ್ಲಿವಾಗ ಬೇರೆ ಕಡೆನೂ ಕೂಡ ಬ್ರಹ್ಮ ಶಬ್ದದ ಪ್ರಯೋಗ ಇರೋದನ್ನೇ ಒಂದು ಬಾಧಕ ಅಂತ ಪರಿಗಣನೆ ಮಾಡ್ಲಿಕ್ಕಾಗಲ್ವಾ? ಹೇಳ್ರಿ, ಬೇರೆ ಶಬ್ದ ಸಂಶಯ ಹುಟ್ಟತ್ತ. ಅವಾಗ ನಿಶ್ಚಯ ಹುಟ್ಟೋದಿಲ್ಲ. ಇದು ಈ ಬ್ರಹ್ಮ ಶಬ್ದ ವಿಷ್ಣುವನ್ನೇ ಹೇಳ್ತಾ ಇದೆಯಾ ಅಥವಾ ಜೀವನನ್ನು ಹೇಳ್ತಾ ಇದೆಯಾ, ಚತುರ್ಮುಖನನ್ನ ಹೇಳ್ತಾ ಇದೆಯಾ ಅಂತ ಸಂಶಯಕ್ಕೆ ಅವಕಾಶ ಇರುತ್ತೆ. ನಿಶ್ಚಯ ನಾವು ಪರಿಹಾರ ಮಾಡಿದ್ವಲ್ಲ, ಅದೇ ಶ್ರುತಿ ಪ್ರಮಾಣವನ್ನ ಇದು ಸಂವಾದ ಬೇರೆ ಕಡೆಯಲ್ಲಿರುವ ಬ್ರಹ್ಮ ಶಬ್ದಗಳೆಲ್ಲೂ ಅಮುಖ್ಯಾರ್ಥಕ. ಅಲ್ಲಾದ್ರೂ ಅಮುಖ್ಯಾರ್ಥ ಮಾಡಿದ್ರದ್ದು ಉದ್ದೇಶ ಅಲ್ಲೇ ಬಂದಂತ ಅನುಪಪತ್ತಿಗಳು. ಇಲ್ಲಿ ಮಾತ್ರ ಮುಖ್ಯಾರ್ಥನೇ ಇಟ್ಕೊಳ್ಬೇಕು. ಮುಖ್ಯಾರ್ಥ ಅಮುಖ್ಯಾರ್ಥಗಳಲ್ಲಿ ಮುಖ್ಯಾರ್ಥವನ್ನೇ ಗ್ರಹಣ ಮಾಡಬೇಕು ಅನ್ನೋದು ಬಂದಿದೆ. ಇಷ್ಟು ಯುಕ್ತಿಯುಕ್ತವಾಗಿ ಹೇಳಿದ್ವಲ್ಲ. ಅಂದ್ರೆ ಪ್ರಾರಂಭದಲ್ಲಿ ಶಂಕಾ ಬರ್ಲಿಕ್ಕೆ ಅವಕಾಶ ಇದೆ. ಆ ಶಂಕಾ ಪರಿಹಾರವನ್ನ ಈ ತರ ಮಾಡಿ ಆಯ್ತು. ಮತ್ತೆ ಈಗ ಮಾಡ್ತಿರೋದೇ ಆ ಕೆಲಸ ಅಲ್ವಾ. ಪ್ರಕರಣಗಳು ಇರಲಿ ಅಥವಾ ಇರಲಿ ಅರ್ಥ ಆಗಲಿಲ್ಲ. ಸುಲಭ. ಈಗ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ತಾನೇ ಈಗ ನಾವು ಅಧ್ಯಯನ ಮಾಡ್ತಿರೋದು. ಈ ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಮೊದಲನೇ ಸೂತ್ರ ಯಾವ್ದಾಗಿ ಕೂತಿದೆ? ಇಲ್ಲಿರುವ ಬ್ರಹ್ಮ ಶಬ್ದ ವಿಷ್ಣು ಅಂತ ಅರ್ಥ ಮಾಡ್ಬೇಕಾದ್ರೆ ವಿಷ್ಣುವಿನ ಬಗ್ಗೆನೇ ಏನಾದ್ರೂ ಒಂದು ಪ್ರಕರಣ ಹಿಂದೆ ಬಂದಿರ್ಬೇಕಲ್ಲ ಅಂತ ಪ್ರಶ್ನೆ. ಪ್ರಕರಣ ಏನ್ ಬಂದಿದೆ? ಸರ್ಕಮ್ಸ್ಟೆನ್ಸ್ ನೋಡ್ಕೊಂಡು ತಾನೇ ಪದಗಳಿಗೆ ಅರ್ಥ ಮಾಡ್ಬೇಕು. ಸರ್ಕಮ್ಸ್ಟೆನ್ಸ್ ಏನಾದ್ರೂ ಬಂದಿದೆನಾ ಅಂತ ಪ್ರಶ್ನೆ. ಬಂದಿದೆನಾ? ಅದಕ್ಕೆ ಹಿಂದೆ ಪಾಠ ಮಾಡುವಾಗ ಬಂತಲ್ವಾ. ಇಲ್ಲ, ಈ ಬ್ರಹ್ಮಸೂತ್ರ ರಚನೆ ಮಾಡೋಕ್ಕಿಂತ ಮೊದಲು ವೇದವ್ಯಾಸರು ದೈವಿ ಮೀಮಾಂಸಾ ರಚನೆ ಮಾಡಿದ್ದಾರೆ. ಆ ದೈವಿ ಮೀಮಾಂಸದ ಕೊನೆಯ ಸೂತ್ರದಲ್ಲಿಯೂ ಕೂಡ ಬ್ರಹ್ಮ ವಿಷ್ಣು ಅಂತ ಹೇಳಿದ್ದಾರೆ ಅಂತ ಪ್ರಕರಣ ಬಂತ. ಅದೇ ಪ್ರಕರಣ. ಅದಾದ್ಮೇಲೆ ಈ ಗ್ರಂಥ ರಚನೆ ಆಗಿದೆ ಅಂದ್ಮೇಲೆ ಆ ಪ್ರಕರಣ ವಶಾತ್ ಈಗ ಮುಂದೆ ಬಂದಿರೋ ಬ್ರಹ್ಮ ಶಬ್ದವು ಹಿಂದೆ ಯಾರನ್ನ ಹೇಳಿತ್ತೋ ಅವನನ್ನೇ ಹೇಳ್ತದೆ ಅಂತ ಸಿದ್ಧಪಡಿಸ್ಲಿಕ್ಕೆ ಒಂದು ಯುಕ್ತಿ ಆಯ್ತಲ್ಲ. ಅಷ್ಟೇ. ಪ್ರಕರಣ ವಶಾತ್ ಅಂತ ಸರ್ಕಮ್ಸ್ಟನ್ಸ್ ಸಂದರ್ಭಕ್ಕೆ ಅರ್ಥ ಮಾಡ್ಕೊಂಡು. ಒಂದ್ ಪ್ರಶ್ನೆ ಆಚಾರ್ಯ, ಏನಂತಂದ್ರೆ ಈಗ ನಾ ಅರ ಅಯನ ದೋಷರಹಿತನಾದವನು ನಾರಾಯಣ. ಆದ್ರೆ ಬ್ರಹ್ಮ ಅಂತಂದ್ರೆ ಸರ್ವಗುಣ ಸಂಪನ್ನ, ಇದರ ದೋಷ ಅಥವಾ ಸದ್ಗುಣ ಅಥವಾ ದುರ್ಗುಣ ಸಹಿತ ಬ್ರಹ್ಮ ಅಲ್ವಾ ಅವನು? ಅದ ಅರ್ಥ ಮಾಡಿಲ್ಲ. ದೋಷ ರಹಿತ ಅನ್ನೋ ಅರ್ಥ ಮಾಡಿಲ್ಲ ಇನ್ನು. ಈಗ ಅದು ಮೊದಲು ಅವಾಗ ಮಾಡಿದ್ದು. ಈಗ ಮಾಡಿದ ಅರ್ಥ ಏನು? ದೋಷ ವಿರುದ್ಧ. ದೋಷ ವಿರುದ್ಧ ಅಂದ್ರೆ ಗುಣಗಳು, ಗುಣಪೂರ್ಣ ಅನ್ನೋ ಅರ್ಥನೇ ಈಗ ಮಾಡಿದ್ದು. ಈಗ ಮಾಡಿದದೇ ಅರ್ಥ. ಸರಿ ಸರಿ. ಅದು ಅರ್ಥ ಇದೆ, ಇಲ್ಲ ಅಂತಲ್ಲ. ಈಗ ಅಟ್ ಪ್ರೆಸೆಂಟ್ ನಿನ್ನೆ ಮೊನ್ನೆ ಪಾಠ ಮಾಡುವಾಗ ಮಾಡಿದ ಹಿಂದಿನ ಅನುವ್ಯಾಖ್ಯಾನದೊಳಗೆ
ದೋಷ ವಿರುದ್ಧ. ಅಷ್ಟೇ, ಅದು ದೋಷ ವಿರುದ್ಧ ಗುಣ ಅಂತಂದಿದ್ದಾರೆ ಪರ್ಟಿಕ್ಯುಲರ್. ಹಾಗಾಗಿ ನಾರಾ ಗುಣ ಗುಣ. ಗುಣ ನಾರಾ ಇತಿ ಪ್ರೋಕ್ತ ಅಂತ ಸ್ಪಷ್ಟವಾಗಿ ದೋಷದ ಸಂಪರ್ಕಕ್ಕೆ ಹೋಗದೇನೆ ಗುಣ ಅಂತ ಹೇಳಿ ಅರ್ಥ ಮಾಡಿ. ಬರೀ ಗುಣಗಳಿದ್ದಾವೆ ಅಂತ. ಸರಿ ಆಯ್ತು. ಅಭಿಪ್ರಾಯ ಗೊತ್ತಾಯ್ತಾ? ಇನ್ ಮುಂದೆ ಇಷ್ಟಕ್ಕೆ ಸಮಾಧಾನ ಆಗಲ್ಲ, ಇನ್ನೂ ವಿವರಣೆ ಕೊಡ್ತೇವೆ ಅಂತಾರೆ. ಮೊದಲನೇ ಬ್ರಹ್ಮಸೂತ್ರ ಬ್ರಹ್ಮಶಬ್ದ ಆಡಿದ್ದದ್ದು ನಾರಾಯಣನೇ ವಿಷ್ಣುನೇ ಅಂತಂದಕ್ಕೆ ಇನ್ನೂ ವಿವರಣೆ ಕೊಡ್ತಾರೆ. ಈಗ ಅಂಬಸ್ಯ ಪಾರ ಇತ್ಯುಕ್ತೋ ಹೇಳಬೇಕು. ನಾರಾಯಣ ಪದೋದಿತಃ ಆಪೋ ನಾರಾ ಇತಿ ಇತ್ಯಾಹ. ಈಗ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಅಂತ ಉಪನಿಷತ್, ಮಹಾನಾರಾಯಣ ಉಪನಿಷತ್. ಅದನ್ನ ಇಲ್ಲಿ ಭಗವತ್ಪಾದರು ಉದಾಹರಿಸಿ ನಾರಾಯಣ ಪದದ ವ್ಯಾಖ್ಯಾನ ಮಾಡ್ತಾರೆ. ವಿವರಣೆ ನೋಡಿ, ಈ ಅನುವ್ಯಾಖ್ಯಾನ ಯಾಕೆ ಬಂತು? ಸ್ಯಾದೇತತ್ ಯದಿ ತದೇವ ಬ್ರಹ್ಮ ಇತ್ಯಸ್ಯಾಂ ಶ್ರುತೌ ತಚ್ಛಬ್ದ ಪರಾಮೃಷ್ಟೋ ವಿಷ್ಣು ಭವೇತ್ ತದೇವ ಕುತಃ ಇತ್ಯತಃ. ಹಿಂದೆ ತದೇವ ಬ್ರಹ್ಮ ಪರಮಂ ಕವೀನಾಮನು ಶ್ರುತಿಯನ್ನು ಉದಾಹರಿಸಿ ಬ್ರಹ್ಮಶಬ್ದ ವಿಷ್ಣುವಿನಲ್ಲೇ ಅಂತ ತಾನೇ ಸಮರ್ಥನೆ ಮಾಡಿದ್ರು. ಅದರ ಮೇಲೆ ಪ್ರಶ್ನೆ ಬಂತು, ಅಲ್ರಿ ತದೇವ ಬ್ರಹ್ಮ ಪರಮಂ ಕವೀನಾಮನುಲಿ ತದೇವ ಅನ್ನೋಲಿ ತತ್ಶಬ್ದದಿಂದ ಪರಾಮರ್ಶೆ ಯಾರನ್ನು ಮಾಡ್ತೀರಿ? ವಿಷ್ಣುನನ್ನೇ ಪರಾಮರ್ಶೆ ಮಾಡೋದು ಅಂತ ಆದರೆ ಆವಾಗ ನೀವು ಹೇಳಿದಂತೆ ಬ್ರಹ್ಮಶಬ್ದ ವಿಷ್ಣು ಅಂತ ಹೇಳ್ಬೋದು. ಆದ್ರೆ ತದೇವ ಅನ್ನೋಲಿ ಪರಾಮರ್ಶೆ ಮಾಡ್ತಾ ಇರೋದು ಯಾರನ್ನ? ವಿಷ್ಣುನನ್ನೇನಲ್ಲ. ಅದೇ ಹೇಗೆ ಸಿದ್ಧ ಆಯ್ತು? ತತ್ಶಬ್ದ ಯಾವಾಗಲೂ ಹಿಂದಿಂದ ಪರಾಮರ್ಶೆ ಮಾಡೋದಲ್ವಾ? ಅದು ಮಧ್ಯದಲ್ಲಿ ಬಂದಿರುವಂತ ತತ್ಶಬ್ದ ಅದು ವಿಷ್ಣುನನ್ನೇ ಪರಾಮರ್ಶೆ ಮಾಡ್ತದೆ ಅಂತ ಸಿದ್ಧ ಆಗಿಲ್ಲ. ಏನ್ ಮಾಡ್ತೀರಿ ಪ್ರಶ್ನೆ ಕೇಳಿದ್ರೆ? ಅದಕ್ಕೆ ಹೇಳ್ತಾರೆ, ಇಲ್ಲ ತತ್ಶಬ್ದ ವಿಷ್ಣುವನ್ನೇ ಹೇಳ್ತದೆ ಅನ್ಲಿಕ್ಕೆ ಯುಕ್ತಿ ಕೊಡ್ತಾರೆ ಇಲ್ಲಿ. ಆ ಯುಕ್ತಿ ಏನು? ತತ್ಶಬ್ದ ಆಡುವ ಹಿಂದೆ ಬಂದಂತಹ ಮಾತುಗಳಲ್ಲಿ ನಾರಾಯಣನಿಗೆ ಸಂಬಂಧಪಟ್ಟ ಲಿಂಗಗಳು ಶ್ರುತ ಆಗ್ತಾ ಇವೆ. ಲಿಂಗಗಳು ಅಸಾಧಾರಣ ಧರ್ಮಗಳು. ಭಗವಂತನಿಗೆ ಸಂಬಂಧಪಟ್ಟ ಅಸಾಧಾರಣ ಧರ್ಮಗಳು ಶ್ರುತ ಆಗ್ತಾ ಇರುವಾಗ ಮುಂದೆ ಬರೋ ತತ್ಶಬ್ದವನ್ನ ವಿಷ್ಣು ಪರವಾಗಿ ಹೇಳಬೇಕಾಗ್ತದೆ. ಅಷ್ಟು ತದೇವ ಬ್ರಹ್ಮ ಇತ್ಯಸ್ಯ ಹಿ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಇತಿ ಉಪಕ್ರಮ ವಾಕ್ಯಂ ಅತ್ರ ನಾರಾಯಣ ಪದೋದಿತಃ ಏವ ಉಕ್ತಃ ಏತದುಕ್ತಂ ಭವತಿ. ಅಂಬಸ್ಯ ಪಾರ ಇತ್ಯುಪಕ್ರಮ ವಾಕ್ಯಂ ತಾವತ್ ನಾರಾಯಣ ಪರಂ. ನಾರಾಯಣ ಶಬ್ದ ಸಮಾನಾರ್ಥತ್ವಾತ್ ತಥಾ ಚ ಪ್ರಕೃತ ಪರಾಮರ್ಶಂ ಪರಿತ್ಯಜ್ಯ ಅಪ್ರಕೃತ ಪರಾಮರ್ಶ ಅಂಗೀಕಾರ ಅಯೋಗಾತ್ ತದಿತಿ ಪರಾಮೃಷ್ಟೋ ನಾರಾಯಣ ವಿಷ್ಣುರೇವ. ಇದು ಇಲ್ಲಿ ಕೊಟ್ಟಂತಹ ಯುಕ್ತಿ. ಈಗ ಒಂದು ಉಪನಿಷತ್ತಿನ ವಾಕ್ಯವನ್ನ ವ್ಯಾಖ್ಯಾನಿಸ್ಕೊಳ್ಬೇಕಾದ್ರೆ ಉಪಕ್ರಮದಲ್ಲಿ ಏನ್ ಬಂದಿದೆ ಅಂತ ತಿಳಿದುಕೊಂಡು ಅದ್ರ ಮಧ್ಯದಲ್ಲಿ ಬಂದಂತಹ ತತ್ ಪದವನ್ನ ಅರ್ಥ ಹೇಗೆ ಮಾಡಬೇಕು ಅಂತ ವಿಮರ್ಶೆ ಮಾಡಿ ತೀರ್ಮಾನ ಮಾಡಬೇಕು ಅಲ್ವಾ? ಉಪಕ್ರಮದಲ್ಲಿ ಏನ್ ಬಂದಿದೆ? ಮಹಾನಾರಾಯಣ ಉಪನಿಷತ್ನಲ್ಲಿ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್. ಇದು ಪ್ರಾರಂಭದಲ್ಲಿ ಬಂದಿದೆ ಮಹಾನಾರಾಯಣ ಉಪನಿಷತ್ತಿನ ಮೊದಲನೇ ವಾಕ್ಯ. ಈ ಪ್ರಾರಂಭದ ವಾಕ್ಯದ ಅರ್ಥ ಏನು ಅಂತ ಹುಡುಕಿದ್ರೆ ಅದು ನಾರಾಯಣ ಶಬ್ದದ ಅರ್ಥನೇ ಆಗ್ಬಿಟ್ಟಿದೆ. ಹೆಂಗಾಗಿದೆ? ಅಪಾರೇ ಅಂಬಸಿ, ಅಪಾರವಾದ ನೀರಿನ, ಅಂಬಸಿ ಅಂದ್ರೆ ನೀರು, ಅಂಬಹ ಅಂದ್ರೆ ನೀರು. ಅಪಾರೇ ಅಂಬಸಿ, ಅಪಾರವಾದ ನೀರಿನ ಮಧ್ಯದಲ್ಲಿ ಭಗವಂತನಿದ್ದಾನೆ, ಭುವನದ ಮಧ್ಯದಲ್ಲಿದ್ದಾನೆ, ನಾಕದ ಪೃಷ್ಠದಲ್ಲಿದ್ದಾನೆ, ಮಹತ್ತಿಗೆ ಮಹತ್ತಾಗಿದ್ದಾನೆ. ಇಲ್ಲಿ ಅಪಾರೇ ಅಂಬಸಿ ಅಂತನ್ನೋ ಅಂಶ ಇದೆಯಲ್ಲ, ಅದು ನಾರಾಯಣ ಶಬ್ದದ ಸಮಾನಾರ್ಥ. ಗೊತ್ತಾಗ್ತದ? ಸಮುದ್ರ ಹಾ, ಹೇಳ್ತೀನಿ. ನಾರಾಯಣ ಅನ್ನೋಲ್ಲಿಯೂ ನಾರಹ ಆಪೋ ನಾರಾ ಇತಿ ಪ್ರೋಕ್ತ ಅಂತ ಹೇಳಿದ್ರಿಂದ ನಾರ ಅಂದ್ರೆ ನೀರು, ಅಪಾರವಾದ ಸಮುದ್ರದ ಮಧ್ಯದಲ್ಲಿ ಇರುವವ ನಾರಾಯಣ. ಇದು ವೇದದಲ್ಲಿ ಹೇಳ್ತಾ ಇರೋದು ಅಪಾರವಾದ
ನೀರಿನಲ್ಲಿ ಸಮುದ್ರದಲ್ಲಿ ಇರುವವ ಅಂತ ಅನ್ನೋದನ್ನೇ ಹೇಳ್ತಾ ಇದೆ. ಹಾಗಾದ್ರೆ ಉಪಕ್ರಮ ವಾಕ್ಯದಲ್ಲಿ ಬಂದ ಅಂಬಸ್ಯ ಪಾರೆ ಅನ್ನುವ ಅಂಶ ನಾರಾಯಣ ಶಬ್ದಕ್ಕೆ ಸಮಾನಾರ್ಥಕವಾದ ವಿಷಯವನ್ನೇ ಪ್ರಸ್ತಾಪ ಮಾಡಿದ್ರಿಂದ ಅದೇ ಉಪನಿಷತ್ತಿನ ವಾಕ್ಯದಲ್ಲಿ ಮುಂದುವರೆದ ಭಾಗ ತತ್ ಅನ್ನೋ ಪದ ಹಿಂದೆ ಪ್ರಸಕ್ತ ಈ ನಾರಾಯಣನಲ್ಲದೆ ಇನ್ಯಾರಂತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಪ್ರಕೃತವಾದದ್ದನ್ನು ಪರಾಮರ್ಶೆ ಮಾಡಬೇಕು, ಅಪ್ರಕೃತವಾದದ್ದನ್ನು ಪರಾಮರ್ಶೆ ಮಾಡೋದು ಕಂಡಿಲ್ಲ. ಪ್ರಕೃತ ಅಂಬಸ್ಯ ಪಾರೆ ಅನ್ನುವಲ್ಲಿ ನಾರಾಯಣ ಸಮಾನ ಶಬ್ದಾರ್ಥಕ್ಕೆ ಬಂದ ಮೇಲೆ ಅದೇ ಪರಾಮರ್ಶವನ್ನೇ ತತ್ ಶಬ್ದದಿಂದ ಮುಂದೆ ಮಾಡಿದ. ಸರ್ವನಾಮ ತತ್ಸಿದ್ಧ ಕೂಡ ಅವ್ರನ್ನೇ ಹೇಳ ಅದು ಮುಂದೆ ಇದಾದ್ಮೇಲೆ ಮುಂದೆ ಬಂದದ್ದು ತತ್ ಶಬ್ದ ಆದ್ರಿಂದ ಅದು ಪ್ರಕೃತ ಪರಾಮರ್ಶ ಮಾಡಿತು. ಇದು ಅದರ ಅರ್ಥ. ಅಂಬಸ್ಯ ಪಾರ ಇತಿ ವಾಕ್ಯಂ ಕಥಂ ನಾರಾಯಣ ಪದ ಸಮಾನಾರ್ಥಕಂ. ಅದರ ಮೇಲೆ ಪ್ರಶ್ನೆ ಅಲ್ಲ, ಅಂಬಸ್ಯ ಪಾರೆ ಅನ್ನುವಂಥ ವಾಕ್ಯ ಉಪಕ್ರಮ ವಾಕ್ಯ ನಾರಾಯಣ ಶಬ್ದದ ಸಮಾನಾರ್ಥಕ ಅಂತ ಹೇಳಿದ್ರಿ ಅಂದ್ರೆ ಆಪೋ ನಾರಾಯಿತಿ ಹ್ಯಾಹ ಅದರ ವಿವರಣೆ ಕೊಡ್ತಾರೆ. ಆಪ ಇತಿ ಹಿ ಯಸ್ಮಾತ್ ಆಪೋ ನಾರಾಯಿತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಇತಿ ಸ್ಮೃತಿ ಅಪ್ಸುಸ್ಥಿತತ್ವಂ ನಾರಾಯಣ ಶಬ್ದಾರ್ಥಂ ಆಹ ನ ಕೇವಲಂ ಗುಣಪೂರ್ಣತ್ವಂ ನಾರಾಯಣ ಶಬ್ದಾರ್ಥಃ ಅಪ್ಸುಸ್ಥಿತತ್ವಮಪಿ ನಾರಾಯಣ ಶಬ್ದಾರ್ಥಃ ಅಂತ ಒಂದು ಸ್ಮೃತಿ ಇದೆ. ಇದು ಹರಿವಂಶದಲ್ಲಿ ಬಂದಂತಹ ಮಾತು. ಆಪೋ ನಾರಾಯಿತಿ ಪ್ರೋಕ್ತ ಅನ್ನೋದು ಆ ಶ್ಲೋಕ ಅರ್ಥ ಮಾಡಿಕೊಳ್ಳಿ. ಮನುಸ್ಮೃತಿಯಲ್ಲಿ ಬಂದಿದ್ದಲ್ಲಿ ಹರಿವಂಶವನ್ನು ಅನುಸರಿಸಿ ಮನುಸ್ಮೃತಿ ಬರೀತಾರಲ್ವಾ. ಹಾಗಾಗಿ ಹರಿವಂಶದಲ್ಲಿ ಬಂದಿದೆ ಅಂತ ಅನ್ನೋದು ಸೂಕ್ತ. ಸ್ಮೃತಿ ಶಬ್ದಕ್ಕೆ ಪೌರುಷೇಯ ಅಂತ ಇಷ್ಟೇ ಅರ್ಥ. ಹಾಗಾಗಿ ಪೌರುಷೇಯ ಹರಿವಂಶವನ್ನು ಇಟ್ಟುಕೊಳ್ಬಹುದು. ಇತರ ಪುರಾಣದಲ್ಲಿಯೂ ಬಂದಿದೆ. ಮನುಸ್ಮೃತಿಕಾರನು ಕೂಡ ಪುರಾಣ ಸ್ಮೃತಿಗಳಲ್ಲಿ ಇದ್ದದ್ದನ್ನು ತಾನು ತಗೊಂಡು ತನಗೆ ರೆಫರೆನ್ಸ್ ಅಂತ ಹಾಕೊಂಡಿದ್ದ. ಇನ್ನು ಆಪೋ ನಾರಾಯಿತಿ ಪ್ರೋಕ್ತಾಹ ಅನ್ನೋಲ್ಲಿ ನಾರಾ ಪದದಿಂದ ವಾಚ್ಯವಾದವುಗಳು ಆಪಹ ನೀರು ಅಂತ ಅರ್ಥ. ನರಸೂನವಃ ನೋಡಿ, ನರಸೂನುಗಳನ್ನು ಆಪಹ ಅಂತ ಕರೆದಿದ್ದಾರೆ. ಆಪೋ ವೈ ನರಸೂನವಃ ಅಯನಂ ತಸ್ಯ ಆ ನೀರಿಗೆ ನಾರಾಯಣನನ್ನು ಆಶ್ರಯ ಮಾಡಿಕೊಂಡಿದೆ ಅದು. ತಸ್ಯ ಅಂದ್ರೆ ನಾರಾಯಣನಿಗೆ, ತಾಹ ಆಪಹ ಜಲಂ, ಅಯನಂ ಆಶ್ರಯಂ, ಪೂರ್ವಂ ಹಿಂದೆ ಪ್ರಳಯ ಕಾಲದಲ್ಲಿ, ತೇನ ನಾರಾಯಣ ಸ್ಮೃತಃ ಆದ್ದರಿಂದ ಅವನು ನಾರಾಯಣ ಅಂತ ಕರೆಸ್ಕೊಳ್ತಾನೆ. ಹೀಗೆ ಸ್ವತಃ ಅಪ್ಸುಸ್ಥಿತತ್ವ, ಅಪ್ಸು ಪ್ರಳಯ ಜಲಧಿಯಲ್ಲಿ ಸ್ಥಿತತ್ವ ಇರುವಿಕೆ ಇದೇ ತಾನೇ ನಾರಾಯಣ ಶಬ್ದದ ಪ್ರವೃತ್ತಿ ನಿಮಿತ್ತ ಅಂತ ಹೇಳಿದ ಹಾಗಾಯ್ತು. ಆದ್ರಿಂದ ತಸ್ಮಾತ್ ಅಪಾರೇ ಅಂಬಸಿ ಸ್ಥಿತಃ ಇತಿ ವಾಕ್ಯಂ ನಾರಾಯಣ ಶಬ್ದ ಸಮಾನಾರ್ಥಂ ಭವತಿ ಇತಿ. ಆದ್ರಿಂದ ಅಪಾರೇ ಅಂಬಸಿ ಸ್ಥಿತ ಅಂತ ಉಪಕ್ರಮ ವಾಕ್ಯ ನಾರಾಯಣ ಶಬ್ದದ ಸಮಾನಾರ್ಥ ಅಂತ ಆಗೇ ಆಗ್ತದೆ. ಯಾವ್ದು ಅರ್ಥ ಆಗ್ಲಿಲ್ಲ ಕೇಳ್ಕೊಳ್ಬಹುದು. ಸ್ಪಷ್ಟ ಗೊತ್ತಾಯ್ತಲ್ವಾ? ಹೀಗೆ ಮಹಾನಾರಾಯಣ ಉಪನಿಷತ್ತಿನ ಉಪಕ್ರಮ ವಾಕ್ಯವನ್ನ ವ್ಯಾಖ್ಯಾನಿಸಿಕೊಟ್ಟು ನಾರಾಯಣ ಅಪ್ಸುಸ್ಥಿತತ್ವ ಅಲ್ಲಿ ಶ್ರುತ ಆಗ್ತಾ ಇರೋದ್ರಿಂದ ಅದು ನಾರಾಯಣ ಶಬ್ದಾರ್ಥನೇ ಆಗಿದೆ ಅಂತ ತಿಳಿಸಿ, ಅದರ ಮುಂದೆ ಬಂದ ತದೇವ ಬ್ರಹ್ಮ ಪರಮಂ ಕವೀನಾಂ ಅನ್ನೋಲಿ ತತ್ಶಬ್ದ ಪ್ರಕೃತ ಪರಾಮರ್ಶ ಮಾಡ್ತದೆ. ಅದು ನಾರಾಯಣ ಪರಾಮರ್ಶನೇ, ನಾರಾಯಣನೇ ವಿಷ್ಣು ಅಂತ ಸಮರ್ಥನೆ ಮಾಡಿದಾಗಾಯ್ತು. ಮುಂದೆ ಈ ತರ ವಿಷ್ಣು ಶಬ್ದನ ಷಡ್ಲಿಂಗಲಿಗಿಂತ ಅದು ಬೇರೆ, ಅದು ಮುಂದೆ ಹೇಳ್ತಾರೆ. ಮೊದಲು ಇದನ್ನು ನೋಡ್ಕೊಂಡು ಅನುವ್ಯಾಖ್ಯಾನ ಸುಧಾದಲ್ಲಿ ಏನು ಹೇಳಿದ್ದಾರೆ ಅದನ್ನು ತಿಳಿದುಕೊಂಡು ನಮ್ಮ ಬುದ್ಧಿಯನ್ನು ಉಪಯೋಗಿಸೋಣ. ಕಿಂಚ ಶಾಖಾಂತರೇ ಮಮ ಯೋನಿರಪ್ಸ್ವಂತಹ ಇತಿ ವಿಷ್ಣುರೇವ ಅಪ್ಸ್ವಂತರಿತಃ ತತ್ ಸಮಾಖ್ಯಾನಾಚ್ಚ ಅಂಬಸ್ಯ ಪಾರ ಇತ್ಯುಪಕ್ರಮ ವಾಕ್ಯಂ ವಿಷ್ಣುಪರಮಿತ್ಯಾಹ ಸಯೇವೇತಿ. ಎಲ್ಲರೂ ಹೇಳಬೇಕು, ಸಯೇವಾಪ್ಸ್ವಂತರೀರಿತಃ ಕಾಮತೋ ವಿಧಿರುದ್ರಾದಿ ಪದದಾತ್ರ್ಯಾ ಸ್ವಯಂ ಶ್ರಿಯಾ ಯೋನಿತ್ವೇನಾತ್ಮನಃ. ನೋಡಿ, ಅಂಬೃಣಿ ಸೂಕ್ತ ವ್ಯಾಖ್ಯಾನವು ಮಾಡಿದಾಗ ಆಗ್ತದೆ.
ಸಹ ಏವ ಅಪ್ಸು ಅಂತಃ ಈರಿತಃ ಸಹ ಏವ ಅಪ್ಸು ಅಂತಃ ಈರಿತಃ ಕಾಮತೋ ವಿಧಿರುದ್ರಾದಿ ಅನ್ನೋಲ್ಲಿ ಕಾಮತಃ ವಿಧಿರುದ್ರಾದಿ ಪದ ದಾತ್ರ್ಯ ಸ್ವಯಂ ಶ್ರಿಯ ಯೋನಿತ್ವೇನ ಆತ್ಮನಃ ಇಷ್ಟು ಪದ ವಿಭಾಗ. ಅರ್ಥದ ಕಡೆ ಗಮನಿಸೋಣ. ಕಿಂಚ ಶಾಖಾಂತರೆ ಮಮ ಯೋನಿಃ ಅಪ್ಸು ಅಂತಃ ಇತಿ ವಿಷ್ಣುಃ ಏವ ಅಪ್ಸ್ವಂತಃ ಈರಿತಃ ತತ್ಸಮಾಖ್ಯಾನಾಚ್ಚ ಅಂಬಸ್ಯ ಪಾರ ಇತ್ಯುಪಕ್ರಮ ವಾಕ್ಯಂ ವಿಷ್ಣುಪರಂ ಇತ್ಯಾಹ. ಹಿಂದೆ ಹೇಳುವಾಗ ಅಂಬಸ್ಯ ಪಾರೆ ಅನ್ನೋ ಉಪಕ್ರಮ ವಾಕ್ಯ ಅದು ವಿಷ್ಣು ನಾರಾಯಣ ಶಬ್ದ ಸಮಾನಾರ್ಥಕ ಅಂತ ವ್ಯಾಖ್ಯಾನ ಮಾಡುವಾಗ ನಾರಾಯಣ ಅನ್ನೋ ಶಬ್ದಕ್ಕೆ ಸ್ಮೃತಿಯಲ್ಲಿ ಅಪ್ಸ್ವಂತ ಸ್ಥಿತನಾದವನು ಅನ್ನೋ ವ್ಯಾಖ್ಯಾನ ಕೊಟ್ಟದ್ರಿಂದ ಅಪ್ಸ್ವಂತ ಸ್ಥಿತತ್ವವೇ ಉಪಕ್ರಮ ವಾಕ್ಯದಲ್ಲಿ ಶ್ರುತ ಆಗ್ತಿರೋಣದ್ರಿಂದ ಅದು ನಾರಾಯಣ ಪರ. ಇದು ಒಂದು ವ್ಯಾಖ್ಯಾನ. ಇನ್ನೊಂದು ವ್ಯಾಖ್ಯಾನ ಇಲ್ಲ, ಅಂಬಸ್ಯ ಪಾರೆ ಅನ್ನೋ ಉಪಕ್ರಮ ವಾಕ್ಯಕ್ಕೆ ಸಮಾಖ್ಯ ಒಂದು ಶ್ರುತಿ ಇದೆ. ಯಾವುದು? ಅಂಬೃಣಿ ಸೂಕ್ತದಲ್ಲಿ ಬಂದ ಮಮ ಯೋನಿ ಅಪ್ಸುಹು ಅಂತಹ ಅನ್ನೋ ಶ್ರುತಿ. ಮಮ ಯೋನಿರಪ್ಸ್ವಂತಹ ಅನ್ನೋ ಶ್ರುತಿಯಲ್ಲಿಯೂ ಅಪ್ಸ್ವಂತ ಸ್ಥಿತತ್ವವನ್ನೇ ಹೇಳಿದೆ ನೋಡಿ. ಅಲ್ಲಿಯೂ ಮಮ ಯೋನಿ ಅಪ್ಸು ಅಂತಹ ಅಂತ ವಿಷ್ಣುನೇ ಅಪ್ಸ್ವಂತ ಸ್ಥಿತ ಅಂತ ಹೇಳಿದೆ. ಅದೇ ಅಪ್ಸ್ವಂತ ಸ್ಥಿತತ್ವವನ್ನೇ ಅಂಬಸ್ಯ ಪಾರೆ ಅನ್ನೋ ಉಪಕ್ರಮ ವಾಕ್ಯನೂ ಹೇಳ್ತಿದ್ದರಿಂದ ಅದು ವಿಷ್ಣು ಪರ ಆದ್ದರಿಂದ ಇದು ವಿಷ್ಣು ಪರ ಉಪಕ್ರಮ ವಾಕ್ಯ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕೆ ಇಲ್ಲಿ ಹೊರಟಿದ್ದಾರೆ. ಸಯೇವ ಇತಿ ಸ್ಯಾದೇತತ್ ಯದಿ ಮಮ ಯೋನಿಃ ಇತಿ ಶಾಖಾಂತರಸ್ಥಂ ಅಪಿ ವಾಕ್ಯಂ ವಿಷ್ಣು ಪರಂ ಸ್ಯಾತ್. ಅಲ್ಲ, ಮಮ ಯೋನಿಃ ಅನ್ನುವ ಶಾಖಾಂತರಸ್ಥ ವಾಕ್ಯವಾದರೂ ವಿಷ್ಣು ಪರ ಅಂತ ಹೇಗೆ ಹೇಳ್ತೀರಿ? ಅದಾದ್ರೆ ತತ್ ಸಮಾಖ್ಯಾವಶಾತ್ ಈ ಅಂಬಸ್ಯ ಪಾರೆ ಉಪಕ್ರಮವೂ ಕೂಡ ವಿಷ್ಣು ಪರ ಆಗ್ಬೋದು. ಅದೇ ಆಗಿಲ್ಲ ಅಂತ ಆಗ್ಬಿಟ್ರೆ ಅದಕ್ಕಂದ್ರೂ ಅದಾಗಿದೆ ಅಂತ ತಿಳಿಸ್ಲಿಕ್ಕೆ ವ್ಯಾಖ್ಯಾನ ಮಾಡಿ. ಸ್ವಯಂ ಶ್ರಿಯ ವಿಧಿರುದ್ರಾದಿ ಪದ ದಾತ್ರ್ಯ ಕಾಮತಃ ಯೋನಿತ್ವೇನ ಆತ್ಮನಃ ವ್ಯಾಖ್ಯಾನ ಮಾಡ್ತಾರೆ. ಗಮನಿಸೋಣ. ಸ್ವಯಮಿತಿ ಶ್ರೀ ಶಬ್ದ ಅನ್ಯತ್ರ ಅಪಿ ಉಪಚಾರಾದ್ ವರ್ತತೆ. ಶ್ರೀ ಅನ್ನೋ ಶಬ್ದ ಯದ್ಯಪಿ ಬೇರೆ ಕಡೆಯಲ್ಲಿ ಅಮುಖ್ಯವಾಗಿ ಪ್ರಯೋಗ ಆದದ್ದಿದೆ. ಯಥೋಕ್ತಂ ತಾಶ್ಚೇಂದ್ರ ಧರ್ಮಾನ ಸತ್ಯ ಸಂಶ್ರಯಾಶ್ರಿಯ ಈರಿತಾ. ಇಂದ್ರ ಧರ್ಮ ನಾಸತ್ಯ ಇವರನ್ನು ಕೂಡ ಶ್ರೀ ಶಬ್ದದಿಂದ ಕರೆದದ್ದಿದೆ ಅಂತೆ. ಹಾಗಾಗಿ ಪ್ರಕೃತದಲ್ಲಿ ಶ್ರೀ ಶಬ್ದ ಅವರನ್ನು ಇಟ್ಟುಕೊಳ್ಬಾರ್ದು ಅಂತ ತಿಳಿಸ್ಲಿಕ್ಕೋಸ್ಕರ ಸ್ವಯಂ ಶ್ರೀಯ ಅಂತ ಭಗವತ್ಪಾದರು ಬಳಸಿದ್ರು. ಅಂದ್ರೆ ಸಾಕ್ಷಾತ್ ಶ್ರೀ ಶಬ್ದ ವಾಚ್ಯಲಾದವಳು ಯಾರು? ಲಕ್ಷ್ಮೀ ದೇವಿ, ಮಹಾಲಕ್ಷ್ಮಿ. ಮಹಾಲಕ್ಷ್ಮ್ಯಾಹ ಮಮ ಯೋನಿಃ ಇತಿ ಆತ್ಮನಃ ಕಾರಣತ್ವೇನ ಈರಿತತ್ವಾತ್ ಅಪ್ಸ್ವಂತಃ ಇತ್ಯುಕ್ತೋ ವಿಷ್ಣುರೇವ. ಹಾಗಾದ್ರೆ ಮಹಾಲಕ್ಷ್ಮಿ ಮಮ ಯೋನಿಃ ತನಗೆ ಕಾರಣ ಅಂತ ಲಕ್ಷ್ಮಿ ಹೇಳ್ಕೊಳ್ತಾ ಇದ್ದಾಳೆ. ತನಗೆ ಕಾರಣನಾದವನು ಅಪ್ಸ್ವಂತಹ ನೀರಿನೊಳಗಿದ್ದಾನೆ ಅಂತ. ತನಗೆ ಕಾರಣನಾದವನು ನೀರಿನೊಳಗಿದ್ದಾನೆ ಅಂತ ಸ್ವತಃ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾಳೆ ಈ ಮಾತನ್ನ. ಅವನು ವಿಷ್ಣುನೇ ಆಗ್ಬೇಕು. ಭವೇದೇತತ್ ಯದಿ ಇದಂ ಶ್ರೀವಾಕ್ಯಂ ಸ್ಯಾತ್ ತದೇವ ಕುತೋ ನಿಶ್ಚಯಂ. ಅಲ್ಲ, ಇದು ಲಕ್ಷ್ಮೀ ವಾಕ್ಯ ಅಂತ ಸಿದ್ಧ ಆದ್ರೆ ಲಕ್ಷ್ಮಿ ತನಗೆ ಕಾರಣ ಅಂತ ಹೇಳ್ಕೊಳ್ತಿದ್ದಾಳೆ ಅಂತ ಅದು ಸರಿ ಹೋಗ್ತಿತ್ತು. ಇದು ಶ್ರೀವಾಕ್ಯ ಅನ್ನೋದೇ ಸಿದ್ಧ ಆಗಿಲ್ಲಲ್ಲ ಇನ್ನು. ಅದನ್ನು ಹೇಗೆ ನಿಶ್ಚಯ ಮಾಡ್ಕೊಳ್ಬೇಕು? ಅದಕ್ಕೆ ಅದು ಪ್ರಾರಂಭ ಆಗುವ ಮಾತು. ಅದು ಪ್ರಾರಂಭ ಹೇಗಾಗ್ತದ? ಆ ಸೂಕ್ತ, ಅದರ ಉಪಕ್ರಮ ಅಂಬೃಣಿ ಸೂಕ್ತ ಪ್ರಾರಂಭ ಆಗುವಾಗ ಹಾಕಿ ಶುರು ಆಗ್ತದಲ್ವಾ? ಅಲ್ಲಿ ಅಂಬೃಣಿ ಅಂತ ಇದೆ. ಅಂಬೃಣಿ ವಾಗ್ ಆತ್ಮಾನಂ ತುಷ್ಟಾವ ಇತ್ಯಂಬೃಣಿ ವಾಕ್ಯತ್ವಸ್ಯ ಉಕ್ತತ್ವಾದಿತ್ಯ. ಅಲ್ಲಿ ಅಂಬೃಣಿ ಅಥವಾ ವಾಕ್
ಆತ್ಮಾನಂ ತುಷ್ಟಾವ, ಸ್ತೋತ್ರ ಮಾಡಿದ್ಲು ಅಂತಿದೆ ಆತ್ಮಾನನ್ನ. ಅಂಬೃಣಿ ವಾಕ್ಯತ್ವ ಅಲ್ಲಿ ಹೇಳ್ತಾ ಇದೆ, ಅದು ಅಂಬೃಣಿ ವಾಕ್ಯ ತಾನೇ. ಅದು ಅಂಬೃಣಿ ಹೇಳಿದ್ರಿಂದ ಅಂಬೃಣಿ ವಾಕ್, ಹೌದು ಹೌದು ಅಂಬೃಣಿ ಹೇಳಿದ್ರಿಂದ ತಾನೇ ಅಂಬೃಣಿ ವಾಕ್ ಅಂತ ಆಯ್ತದು. ಹೌದು ಹೌದು. ಪರಿಮಳದಲ್ಲಿ ಯಥೋಕ್ತಮ್ ಅನ್ನೋದಕ್ಕೆ ವಿವರಣೆ ಕೊಡುವಾಗ ಅದು 18ನೇ ಅಧ್ಯಾಯ ಅಂತ ತಿಳಿಸಿ, ತಾಶ್ಚ ಇಂದ್ರ ಧರ್ಮ ನಾಸತ್ಯ ಸಂಶ್ರಯಾತ್ ಶ್ರಿಯ ಇರಿತಃ ಅಂದ್ರೆ ಶಚಿ, ಶ್ಯಾಮಲ, ಉಷಾ ಇವರಿಗೆ ಶ್ರೀ ಅನ್ನೋ ಶಬ್ದ ಕರಿಲಾಗಿದೆ ಅಂತ ವ್ಯಾಖ್ಯಾನ ಮಾಡಿದ್ದಂಥದ್ದು ಮಹಾಭಾರತಾತ್ಮಣ್ಯ ವಾಕ್ಯ. ಇನ್ನು ಅಂಬೃಣಿ ಅನ್ನೋಲ್ಲಿ ಇವರು ಅಂಬ್ರಣಿ ವಾಕ್, ಅಂಬ್ರಣಿ ನಾಮಿಕಾ ವಾಕ್ ಇತ್ಯರ್ಥ ಅಂತ ವಿವರಣೆ ಕೊಟ್ಟಿದ್ದಾರೆ. ಅಂಬ್ರಣಿ ನಾಮಕಳಾದಂಥ ವಾಕ್ ಏನಿದ್ದಾಳೆ ಅವಳು ಸ್ತೋತ್ರ ಮಾಡಿದಳು ಅಂತ ಬರ್ತದೆ. ಅಂಬ್ರಣಿ ವಾಕ್ಯತ್ವ ಇಲ್ಲಿ ಹೇಳಿದ ಹಾಗಾಯ್ತು. ಅದು ಇರೋದು ಯಾರಿಗೆ? ಅಂಬ್ರಣಿ ಅಂದ್ರೆ ಲಕ್ಷ್ಮಿನೇ, ಅವಳು ತೋರಿಸ್ತಾರೆ ಮುಂದೆ. ಕಾಮತ ಇತಿ ಅತ್ರ ಹಿ ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಇತ್ಯಾದಿನ ಅಸ್ಯಾಹ ಅಂಬೃಣ್ಯಾಹ ವಾಚಃ ಸ್ವೇಚ್ಛಾ ಮಾತ್ರೇಣ ಬ್ರಹ್ಮರುದ್ರಾದಿಪದದಾತೃತ್ವಂ ಪ್ರತೀಯತೆ ನ ಚೈತತ್ ಶ್ರಿಯಂ ವಿನಾ ಅನ್ಯಸ್ಯಾಹ ಯುಕ್ತಂ ಅನ್ಯಾಸಾಂ ಬ್ರಹ್ಮ ಸೃಷ್ಟೃತ್ವಾತ್ ಅತಃ ಪರಶಕ್ತೇಃ ಶ್ರಿಯ ಏವ ಇದಂ ವಾಕ್ಯಮಿತಿ ನಿಶ್ಚೀಯತೆ. ಈಗ ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ಅನ್ನೋದು ಆ ಸೂಕ್ತದಲ್ಲಿ ಬರುವಂತಹ ಮತ್ತೊಂದು ವಾಕ್ಯ. ಅದರ ಅರ್ಥ ಏನು? ಸ್ವೇಚ್ಛಾ ಮಾತ್ರೇಣ ಬ್ರಹ್ಮರುದ್ರಾದಿ ಪದದಾತೃತ್ವ ಅನ್ನೋದು ಅವಳಿಗಿದೆ ಅಂತ ಹೇಳ್ಕೊಳ್ಳಾಗಿದೆ. ಇದು ಲಕ್ಷ್ಮಿಗೆ ಬಿಟ್ಟು ಮತ್ತೊಬ್ಬರಿಗೆ ಸ್ವೇಚ್ಛಾ ಮಾತ್ರೇಣ ಬ್ರಹ್ಮ ಪದವಿ ದಾತೃತ್ವ ಬರ್ತದ? ಇಲ್ಲ, ಅವಕಾಶ ಇಲ್ಲ. ಬ್ರಹ್ಮರುದ್ರಾದಿ ಪದದಾತೃತ್ವ ಸ್ವೇಚ್ಛಾ ಮಾತ್ರೇಣ ಇರೋದು ಅವಳಿಗಲ್ವೇ, ಪರಶಕ್ತಿಗಲ್ವೇ? ಹಾಗಾಗಿ ಯಾಕೆ ಬೇರೆಯವರಿಗೆಲ್ಲ ಬ್ರಹ್ಮನಿಂದ ಸೃಷ್ಟರಾದವರು, ಬೇರೆಯವರೆಲ್ಲ ಬ್ರಹ್ಮ ಪದವಿ ಕೊಡುವ ಅರ್ಹತೆ ಪಡ್ಕೊಳ್ಳೋದಿಲ್ಲ ಅವ್ರು ಯಾರು, ಇಲ್ವೇ ಇಲ್ಲ ಅವರಿಗೆ. ಹಾಗಾಗಿ ಇದು ಪರಶಕ್ತಿಯಾದ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ವಾಕ್ಯ ಅಂತ ನಿಶ್ಚಯ ಮಾಡಲಾಗ್ತದೆ ಅಂತ ಒಂದು. ಅಥವಾ ಶ್ರಿಯ ಆತ್ಮನೋ ಯೋನಿತ್ವೇನ ಉಕ್ತತ್ವಾತ್ ಅಪ್ಸು ಅಂತಹ ಇದು ವಿಷ್ಣುರೇವ ಉಚ್ಯತ ಇತ್ಯುಕ್ತಂ. ತನ್ನ ಶ್ರೀಯೋನಿತ್ವಸ್ಯ ಬ್ರಹ್ಮರುದ್ರಾದ್ಯನ್ಯತಮಸ್ಮಿನ್ ಸಂಭವಾತ್ ಇತ್ಯಾಶಂಕ ಅಪನೋದಾಯ ಕಾಮತ ಇತ್ಯಾದಿ ವಿಶೇಷಣಂ ಉಕ್ತಂ. ಇನ್ನೊಂದು ವ್ಯಾಖ್ಯಾನ ಮಾಡಿದರು. ಅಂಬ್ರಣಿ ಅವಳೇ ಲಕ್ಷ್ಮಿ ಅಂತ ನಿಶ್ಚಯ ಮಾಡಿಕೊಳ್ಳಿಕ್ಕೆ ಕಾಮತಃ ಅನ್ನೋ ವಾಕ್ಯ ಬಂದಿದೆ ಅಂತ ಒಂದು ವ್ಯಾಖ್ಯಾನ ಆದ್ರೆ, ಇನ್ನೊಂದು ವ್ಯಾಖ್ಯಾನ ಈಗ ಶ್ರಿಯ ಆತ್ಮನೋ ಯೋನಿತ್ವೇನ ಉಕ್ತತ್ವಾತ್ ಅಪ್ಸು ಅಂತಹ ವಿಷ್ಣುರೇವ ಅಂತ ಹೇಳಿದ್ರು ಅಲ್ವಾ? ತನಗೆ ಕಾರಣ ಅಂತ ಹೇಳಿದ್ರಿಂದ ಅಪ್ಸು ಅಂತನಾದವನು ವಿಷ್ಣುನೇ ಅಂತ ಹೇಳಿದ್ರು. ಅದ್ರ ಮೇಲೆ ಒಂದು ಶಂಕ ಮಾಡಿದ್ರು ಮತ್ತೆ. ಹಾಗಲ್ಲ, ಶ್ರೀ ಯೋನಿತ್ವ ಅನ್ನೋದು ಅದು ವಿಷ್ಣುವಿಗೆ ಆಗಬೇಕು ಅಂತ ಯಾಕೆ? ಬ್ರಹ್ಮರುದ್ರಾದಿ ಅನ್ಯತಮರಲ್ಲಿಯೂ ಆಗ್ಬೋದಲ್ಲ ಅಂತ ಶಂಕ. ಈ ಶಂಕ ಪರಿಹಾರ ಮಾಡಲಿಕ್ಕೆ ಭಗವತ್ಪಾದರು ಕಾಮತಃ ಅಂತಂದ್ರಂತೆ. ಸ್ವೇಚ್ಛಾ ಮಾತ್ರೇಣ ಬ್ರಹ್ಮರುದ್ರಾದಿ ಪದದಾತೃತ್ವ ಅದು ಬೇರೆಯವರಿಗಿಲ್ಲ, ಲಕ್ಷ್ಮಿಗೆ ಮಾತ್ರ ಇದೆ, ಪರಶಕ್ತಿಗೆ ಮಾತ್ರ ಇದೆ. ಅದನ್ನು ನಿಶ್ಚಯಿಸಿಕೊಟ್ರು ಅಂತ ಹೀಗೆ ಎರಡು ರೀತಿ ವ್ಯಾಖ್ಯಾನ ಕಾಮತಃ ಅನ್ನೋ ವಾಕ್ಯಕ್ಕೆ ಟೀಕಾಕೃತ್ಪಾದರು ಮಾಡಿದ್ದಾರೆ. ಇವತ್ತಿಷ್ಟಿರ್ಲಿ. ಮುಂದಿನ ಪಾಠವನ್ನ ಮುಂದೆ ಮಂಗಳವಾರ ಮಾಡ್ತೀನಿ. ಸೋಮವಾರ ಪಾಠ ಬೇಡ, ಮಂಗಳವಾರ ಮಾಡ್ತೀನಿ.